ಈಗ ಹೇಳ್ತಿರೋದು ಕುರುವಿದಯಂ ಅನ್ನೋ ದಂತಕಥೆ. ಆಂಧ್ರ ಪ್ರದೇಶದಲ್ಲಿ ಚಿಕ್ಕ ಗ್ರಾಮದಿಂದ ಹಿಡಿದು ದೊಡ್ಡ ಗ್ರಾಮ ತನಕನೂ ಈ ಕುರುವಿದಯಂ ಅನ್ನೋ ದಂತಕಥೆ ಜನರಿಗೆ ಗೊತ್ತಿರುತ್ತೆ. ಕುರುವಿದಯಂ ಇದು ಯಾರಾತ್ಮಗಳು ಅಂದ್ರೆ ಜೀವನದಲ್ಲಿ ಪ್ರೀತಿ ಅಥವಾ ದೈಹಿಕ ಪ್ರೀತಿ ಸಿಕ್ಕಿರಲ್ಲ, ಇವರ ಸೆಕ್ಷುವಲ್ ಡಿಸೈರ್ ಫುಲ್ಫಿಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ಹಾಗಾಗಿ ಇವ್ರು ಸತ್ತಾದ್ಮೇಲೆ ಆ ಆತ್ಮಗಳು ಆಸೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ಗಂಡಸರನ್ನ ಬೇಟೆ ಆಡ್ತವೆ. ಈ ಆತ್ಮಗಳು ಯಾವುದೇ ಗ್ರಾಮದೊಳಗೆ ಬರಲ್ಲ, ಯಾಕಂದ್ರೆ ಗ್ರಾಮದೊಳಗಡೆ ಗ್ರಾಮ ದೇವತೆ ಇಡೀ ಊರನ್ನ ರಕ್ಷಣೆ ಮಾಡ್ತಿರುತ್ತೆ. ಆದ್ರೆ ಈ ಆತ್ಮ ಬಂದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗೋ ದಾರಿಗಳಲ್ಲಿ ಊರಾಚೆ ಇರೋ ಕಾಡು ಅಥವಾ ಕೆರೆ ಈ ತರ ಜಾಗದಲ್ಲಿ ತಿರುಗ್ತಾ ಇರ್ತವೆ. ನೀವು ಇನ್ನೊಂದು ಯೋಚನೆ ಮಾಡ್ಬೋದು, ನಾನು ಹೇಳಿರೋ ಜಾಗದಲ್ಲಿ ರಾತ್ರಿ ಹೊತ್ತು ಜನಗಳು ಕಮ್ಮಿ ಓಡಾಡ್ತಾರೆ, ಇದರಿಂದ ರಾತ್ರಿ ಹೊತ್ತು ಕುರುವಿದಯಂ ಇಲ್ಲಿ ಅಲ್ದಾಡ್ತಾ ಇರ್ತವೆ. ಈ ಆತ್ಮಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಅಲೆದಾಡ್ತಾ ಇರ್ತವೆ. ಬೆಳಕಲ್ಲಿ ಇವು ಆಚೆ ಬರೋದು ತುಂಬಾನೇ ಕಮ್ಮಿ. ಹಿಂದಿನ ಕಾಲದಿಂದಲೂ ಹಿರಿಯರು ಹೇಳ್ತಾರೆ, ಸೂರ್ಯ ಮುಳುಗಿದ್ಮೇಲೆ ಅಥವಾ ಸಂಜೆ ಹೊತ್ತು ಪ್ರಯಾಣ ಮಾಡಬಾರ್ದು, ಇದ್ರ ಬದಲು ಬೆಳಗ್ಗೆ ಪ್ರಯಾಣ ಮಾಡಿದ್ರೆ ತುಂಬಾ ಉತ್ತಮ ಅಂತ. ಇನ್ನೊಂದೇನಂದ್ರೆ ಕೆರೆ ಪಕ್ಕ ಅಥವಾ ಊರಾಚೆ ಕಾಡಲ್ಲಿ ಕೆಲಸ ಇದ್ದವ್ರು ಕೂಡ ಸಂಜೆ 6 ಗಂಟೆ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತಾರೆ, ಯಾಕಂದ್ರೆ ಇವ್ರಿಗೂ ಕೂಡ ಈ ಕುರುವಿದಯಂನ ಭಯ ಇರುತ್ತೆ. ಕುರುವಿದಯಂ ಕಾಣೋಕೆ ಬಿಳಿ ಬಣ್ಣದ ಬಟ್ಟೆ ಹಾಕಿರುತ್ತೆ, ಮತ್ತೆ ಇದ್ರ ಮುಖ ಕೈ ಕಾಲು ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಬಿಳಿ ನೆರಳು ತೇಲೋ ತರ ಕಾಣಿಸುತ್ತೆ. ಸುಮಾರು ವರ್ಷದಿಂದನೂ ಕೂಡ ಈ ತರ ಘಟನೆಗಳು ನಡೆದಿದ್ವು. ಜನರು ದಾರಿಯಲ್ಲಿ ರಾತ್ರಿ ವೇಳೆ ಓಡಾಡುವಾಗ ಅಕ್ಕಪಕ್ಕ ನಿಂತುರ ಕಾಣಿಸುತ್ತೆ. ಈ ತರ ಫೋಟೋಸ್ ಮತ್ತೆ ವಿಡಿಯೋಸ್ ನೀವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಏನಾದ್ರೂ ನಿಮ್ಗೆ ಕುರುವಿದಯಂ ಕಾಣಿಸ್ಕೊಂತು ಅಂದ್ರೆ ನೀವು ಯಾವ ತರ ನಡ್ಕೋಬೇಕು ಅಂದ್ರೆ, ಕುರುವಿದಯಂ ಜೊತೆ ನೀವು ಮಾತಾಡಬಾರ್ದು, ನೀವು ತಲೆ ಬಗ್ಗಿಸ್ಕೊಂಡು ಸುಮ್ಮನಿರ್ಬೇಕು. ಸಾಮಾನ್ಯವಾಗಿ ಈ ಕುರುವಿದಯಂ ರಾತ್ರಿ ವೇಳೆ ಎಲ್ಲ ಕಾಣಿಸ್ಕೊಳ್ಳೋದು. ಹಾಗಾಗಿ ನಿಮ್ಮ ಹತ್ರ ಯಾವ್ದಾದ್ರು ಬೆಳಕು ಬರೋ ವಸ್ತುಗಳನ್ನ ಇಟ್ಕೊಂಡಿರ್ಬೇಕು, ಅಂದ್ರೆ ಟಾರ್ಚು, ಈ ಲ್ಯಾಂಟಿನು, ಆ ತರದ ವಸ್ತುಗಳು. ಮತ್ತೆ ಮೈನ್ ಆಗಿ ನೀವು ಬೆಳಕು ಆರ್ದಂಗೆ ಅಥವಾ ಟಾರ್ಚ್ ಆಫ್ ಆಗ್ದಂಗೆ ನೋಡ್ಕೊಬೇಕು. ಈ ತರ ಯಾರು ಮಾಡ್ತಾರೋ ಅವ್ರ ಮೇಲೆ ಈ ಕುರುವಿದಯಂ ಅಟ್ಯಾಕ್ ಮಾಡಲ್ಲ. ಅದಾದ್ಮೇಲೆ ಈ ಕುರುವಿದಯಂ ಕರೆಯೋದಕ್ಕೆ ಶುರು ಮಾಡುತ್ತೆ ಅಲ್ಲಿನ ಭಾಷೆ ಮುಖಾಂತರ, ಅಂದ್ರೆ ರಾ ಅಂತ. ರಾ ಅಂದ್ರೆ ತೆಲುಗಿನಲ್ಲಿ ಬಾ ಅಂತ. ಈ ತರ ಕರೆದಾಗ ನೀವು ರೇಪುವಸ್ತ ಅನ್ಬೇಕು. ರೇಪುವಸ್ತ ಅಂದ್ರೆ ತೆಲುಗಿನಲ್ಲಿ ನಾಳೆ ಬರ್ತೀನಿ ಅಂತ. ಮತ್ತೆ ಈ ವಿಷಯನ ನೀವು ಹೇಳ್ಬೇಕಾದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಏನಾದ್ರೂ ಹೆದರ್ಕೊಂಡು ಭಯದಲ್ಲಿ ಹೇಳಿದ್ರೆ ಆ ಕುರುವಿದಯಂಗೆ ಏನಾದ್ರು ಗೊತ್ತಾದ್ರೆ ನಾಳೆ ನೀವು ಬರಲ್ಲ ಅಂತ ಆ ಕುರುವಿದಯಂ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ತರ ಸಂದರ್ಭದಲ್ಲಿ ಸಿಗಾಕೊಂಡವನು ಬದುಕೋದು ತುಂಬಾನೇ ಕಷ್ಟ.